ಅಪ್ಪ ಅಮ್ಮ ನನ್ ಮದ್ವೆ ಮಾಡಿ ಅಷ್ಟೇ. ಮದ್ವೆನಾ? ಲೇ ಇದೆಲ್ಲ ಬ್ಲಾಕ್ ಅಲಿಯನ ಬ್ಲಾಕ್ ಮೇಲ್ ಅಂತ ಕಾಣುತ್ತೆ. ಅವ್ರನ್ನ ದೂರ್ತೀರಾ? ನನಗೆ ಮದುವೆ ಮಾಡ್ಕೋಬೇಕು ಅಂತ ಅನ್ಸ್ತಾ ಇದೆ. ನನಗ್ ಮದುವೆ ಮಾಡಿ ಅಷ್ಟೇ. ನಿನಗೆ ಮದ್ವೆ ಮಾಡಲ್ಲ. ಯಾಕೆ? ಮದುವೆ ಆಗೋನಿಗೆ ಏನೇನ್ ಇರ್ಬೇಕೋ ಅದು ನಿನ್ನ ಹತ್ರ ಇಲ್ಲ. ಅಂದ್ರೆ ಉದ್ಯೋಗಂ ಪುರುಷ ಲಕ್ಷಣ ಅಂತ ಹೇಳ್ತಾರೆ. ಗಂಡಸಾಗಿ ಹುಟ್ಟಿದ ಮೇಲೆ ಒಂದ್ ಕೆಲಸ ಅಂತ ಇರ್ಬೇಕು. ಅದು ನಿನ್ನ ಹತ್ರ ಇದೆಯಾ? ಉದ್ಯೋಗಕ್ಕೂ ಮದ್ವೆಗೂ ಸಂಬಂಧ ಕಲ್ಪಿಸ್ತೀರಾ? ಏನ್ ಮದ್ವೆ ಆಗಿರಲ್ಲ ಉದ್ಯೋಗದಲ್ಲಿದಾರ ಅಥವಾ ಉದ್ಯೋಗದಲ್ಲಿರಲ್ಲ ಮದ್ವೆ ಆಗಿದಾರ? ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸ್ಬೇಡಿ. ನನಗ್ ಮದ್ವೆ ಮಾಡಿ ಅಷ್ಟೇ. ನೋಡ್ ಗೋಪಿ, ನಿಮ್ ಮಣ್ಣನಿಗೆ ಮದ್ವೆ ಮಾಡಿ ನಾವು ಮೋಸ ಹೋದ್ವಿ. ಗೌಡೆ ಕಾಸ್ಕು ಗತಿ ಇಲ್ದೊಳ್ಳ ಕರ್ಕೊಂಡ್ ಬಂದು ನಮ್ಮನೆ ಸೊಸೆ ಮಾಡ್ಕೊಂಡ್ವಿ. ಇನ್ನ ಇವಳಗ್ ಮದ್ವೆ ಮಾಡಿ ಇನ್ನೊಬ್ಬ ಗತಿ ಇಲ್ದೊಳ್ಳ ಕರ್ಕೊಂಡ್ ಬಂದು ನಮ್ಮನೆ ಅಳಿನ ಮಾಡ್ಕೊಂಡು ನಮ್ ಎದೆ ಮೇಲೆ ಹಾಕೊಂಡ್ವಿ. ಏಯ್ ಏಯ್, ಇನ್ನೂ ಮಲಗಿದ್ಯಲ್ಲ? ನಾಚಿಕೆ ಆಗಲ್ಲ? ಇಷ್ಟೊತ್ತರ್ಗೂ ಮಲಗಿದ್ಯಲ್ಲ? ಇಷ್ಟೊತ್ತರ್ಗೂ ಮಲಗಿದ್ರೆ ಮೂಲೆಯಲ್ಲಿ ಬಿದ್ದಿರೋ ಮುಸ್ರೆ ಪಾತ್ರನ ಯಾರು ತೊಳಿತಾರೆ? ನಿಮ್ಮ ಅಪ್ಪನ ಬಂದ್ ತೊಳಿತಾನೆ. ಎದ್ದಳು ಎದ್ದಳು ಎದ್ದಳ ಮೇಲೆ. ಅಯ್ಯಯ್ಯೋ, ಬೆಳಗ್ಗೆ ಈ ಕರಿ ಕಾಲ್ನ ಮುಟ್ಬಿಟ್ನಲ್ಲ. ಅಯ್ಯೋ 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 ಅಯ್ಯೋ, ಇವತ್ ಇಡೀ ದಿನ ನನ್ಗೇನ್ ಗ್ರಾಚಾರ ಕಾದಿದ್ಯೋ ಏನೋ. ಚೆ ಮೈಲಿಗೆ ಆಗೋಯ್ತಲ್ಲ ಮೈಲಿಗೆ. ದೇವ್ರೆ 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 ಆಂಜನೇಯ. ಏಯ್ ಏಯ್, ಅಲ್ವೇನಾಗು ಬೆಳಗಾಗೆದ್ದು ಗಂಡನ ಪಾದ ಮುಟ್ಟಿ ಮುಂದಿನ ಕೆಲಸ ನೋಡು. ಮುತ್ತೈದೇರು ಗರ್ದಿರಿರೋ ಈ ನಾಣ್ಣಲ್ಲಿ ಹುಟ್ಟಿರೋ ನೀನು ಗಂಡನ ಪಾದ ಮುಟ್ಬಿಟ್ಟು ಅನಿಷ್ಟ ಅಂತ್ಯಲ್ಲೇ. ಲೇ ಕರಿ ಕಾಲು ಅಂತ್ಯಲ್ಲೇ. ಈ ಕರಿ ಕಾಲೇ ಕಣೆ ನಿಮ್ಮವ್ವ ಅನ್ನಪೂರ್ಣೇಶ್ವರಿ ಉಜ್ಜಿ ಉಜ್ಜಿ ಆ ಕರ್ನೀರ ಸೇವಿಸಿ ನನ್ನ ಅಳಿನಾಗಿ ಮಾಡ್ಕೊಂಡಿತ್ತು. ಲೇ ನೀನ್ ಈ ಕರಿ ಕಾಲು ಮುಟ್ಲಿ ಅಂತಲೇ ಕಣೆ ಕಾಲ ಹಾಕೋ ಕಡೆ ತಲೆ ಹಾಕೊಂಡು ತಲೆ ಹಾಕೋ ಕಡೆ ಕಾಲ ಹಾಕೊಂಡು ಮನೆ ಕಂಡಿದ್ದು. ಅಯ್ಯೋ, ಇನ್ನು ಯಾವ ಕಡೆ ಏನೇನ್ ಇಟ್ಕೊಂಡ್ ಮಲಗಿರ್ತೀಯೋ, ಇನ್ನು ಏನೇನ್ ಮುಟ್ಟೋ ಕರ್ಮ ನನಗಿದ್ಯೋ. ಕರ್ಮ 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 ಕರ್ಮ. ಕರ್ಮ ನಿಂದಲ್ಲ ಕಣೆ, ನಂದು. ಈ ಮನೆ ಅವಳಿನ ಸೇರ್ಕೊಂಡಲ್ಲ, ಅದು ನನ್ನ ಕರ್ಮ. ನಾಗವೇಣಿ ಹಿರೀಕೊಂದ್ ಮಾತಾಡಿದ್ರೆ ಗೊತ್ತೇನಮ್ಮ? ಏನಮ್ಮ? ಪತಿಯೇ ಪ್ರತ್ಯಕ್ಷ ದೇವರು, ಪತಿಯಿಂದಲೇ ಮಾರ್ಗ, ಪತಿಯಿಂದಲೇ ಸಕಲವು, ಪತಿಯಿಂದಲೇ ಎಲ್ಲವೂ. ಅಯ್ಯೋ 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 ಅಯ್ಯೋ, ಎಷ್ಟಯ್ಯ ಸೊಕ್ಕು ನಿನಗೆ. ಏ ಕರಿಯ, ಎಲ್ಲೆಲ್ಲ ಕೈ ಹಾಕ್ತೀನಿ ನೀನು? ಹೆಂಗೈತೆ ಮೈಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಾನೆಲ್ಲ ಕೈ ಹಾಕ್ತೆ? ನನ್ಗೆ ಅಷ್ಟು ಧೈರ್ಯ ಎಲ್ಲೇ ಬರ್ಬೇಕು? ಮತ್ತೆ ಈ ನರಿಗೆ ಹೆಂಗ್ ಬಿತ್ತು? ನಾನಾ? ಅಯ್ಯಯ್ಯೋ ದೇವರಣ್ಣಗೂ ಇಲ್ಲ ಕಣೆ, ಸೀಂದೆ ಅದಕ್ಕೆ ಬಿಚ್ಕೊಂಡಿರ್ಬೇಕು. ನನ್ನ ಹತ್ರನೇ ರೀಲ್ ಬಿಡ್ಬೇಡ. ಸೀನ್ ಅಂದ್ರೆ ಸೀರೆ ಬಿಚ್ಚೋಗ್ಬಿಡ್ತದ? ಒಂದ್ ಕೆಲ್ಸ ಮಾಡು. ಏ ಕರಿಯ, ಈಗ ಸೀನ್ ನೋಡೋಣ. ಕೆಮ್ಮೋದಕ್ಕೂ ನೀನ್ ಪರ್ಮಿಷನ್ ತಗೋಬೇಕು. ಅದಕ್ಕೂ ಪರ್ಮಿಷನ್, ಒಂದಕ್ಕೂ ಪರ್ಮಿಷನ್, ಎರಡಕ್ಕೂ ಪರ್ಮಿಷನ್. ಈಗ ಏನದಕ್ಕೂ ನೀನ್ ಪರ್ಮಿಷನ್ ತಗೋಬೇಕಾ? ನಿನ್ನ ಹಣೆ ಬರ ಅನುಭವಿಸು. ಯಾವಾಗಿಂದ ಈ ರೋಗ? ಯಾರಿಗೊತ್ತು? ತುಂಬಾ ದಿನದಿಂದನೇ ಇರ್ಬೇಕು. ಆದ್ರೆ ಚಿನ್ನ ಬೆಳಕಿಗೆ ಬಂದಿದ್ದು ಇವತ್ತೆ. ಸಾಕು ಮಾತಾಡಿದ್ದು, ಎದ್ದು ಬಾ. ಅಡ್ಗೆ ಮನೇಲಿ ಮುಸ್ರೆ ಪಾತ್ರೆ ಬಿದ್ದಿದೆ ನಿನ್ಗೋಸ್ಕರ. ಮುಸ್ರೆ ತಿಕ್ಬೇಕಾ? ಲೇ ತಾಲಿ ಕಟ್ಟಿದ ಗಂಡನ ಕೈಲಿ ಮುಸ್ರೆ ತಿಕ್ಸೋದ? ಆ ದೇವ್ರ ಮೆಚ್ಚಕ್ಕಿಲ್ಲ ಕಣೆ. ಗುಡಿಯಲ್ಲಿರೋ ದೇವ್ರು ಯಾಕೋ ಮೆಚ್ಚಬೇಕು, ಈ ಮನೆ ದೇವ್ರು ಮೆಚ್ಚಬೇಕು ಅಂದ್ರೆ ನಮ್ಮಮ್ಮ. ಈಗ ಎದ್ದು ಬಾ, ನಾನ್ ಸ್ನಾನ ಮಾಡಕ್ ಹೋಗ್ತೀನಿ. ಮತ್ತೆ ಸ್ನಾನ? ಏನ್ ಮಾಡೋದು, ಬೆಳಗ್ಗೆ ಈ ಕರಿ ಫಿಗರ್ನ ಮುಟ್ಬಿಟ್ನಲ್ಲ, ಮೊಯ್ಲ್ಗೆ ಆಗೋಯ್ತು. ಅದಕ್ಕೆ ಈಗ ಎದ್ದು ಬಾ. ಅಬ್ಬಾ, 10 ಕಾಯಿ 6 ರೂಪಾಯಿ ಹಂಗಂದ್ರು 60 ರೂಪಾಯಿ. ಅಮ್ಮ, ಈ ಮನೇಲಿ ಈ ಮೂದೇವಿಗಳು ನನ್ನಂಗೆ ಸಂಪಾದನೆ ಮಾಡಿದ್ರೆ ಕಾಯಿ ಮೇಲೆ ಕಾಯಿ, ಕಾಯಿ ಮಾರಿ ದುಡ್ಡಿಂದ ಮನೆ, ಮನೆಯಿಂದ ಬಂಗ್ಲೋ, ಬಂಗ್ಲೋ ಇಂದ ಕಾರು. ಅಯ್ಯಯ್ಯೋ ಹೋಯ್ತಲ್ಲ ಅಷ್ಟೊಂದು ಲಾಭ. ಇರು, ನಿಂದು 60 ರೂಪಾಯಿ ಸೇರಿಸ್ಬಿಡ್ತೀನಿ ಇದಕ್ಕೆ. ಹಂಗೆ ಹಣೆ ಮೇಲೆ 3 ರಾಮನ ಬರ್ತಾಳೆ. ಏನ್ ಅಳಿಯಂದ್ರು ಗೊಣ ಗೊಣ ಅಂತ ಇದಿರಲ್ಲ? ಏನಿಲ್ಲ ಅತ್ತೆ, ಮುಂದಿನ ಜನ್ಮಾನದೊಂದಿದ್ರೆ ನೀವೇ ಅತ್ತೆ ಮಾವ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡೆ. ನೀನ್ ಬೇಡ್ಕೊಂಡ್ರು ನಾವ್ ಒಪ್ಬೇಕಲ್ಲ. ಮಗಳು ಒಪ್ಕೊಂತಾಳ ಬಿಡಿ. ಲೊಟ್ಟೆ ಮಾಮ, ಅಪ್ಪ ಮುಂದಿನ ಜನ್ಮದಲ್ಲಿ ಈ ಕರಿ ಫಿಗರ್ನ ಮಾತ್ರ ನಾನು ಒಪ್ಕೊಂಡಿಲ್ಲ. ಈಗ ಸುಮ್ನೆ ಹಂಗಂತಾಳೆ, ಆಮೇಲೆ ನಾನೇ ಬೇಕು ಅಂತ ಒಪ್ಕೋತಾಳೆ ಒಪ್ಕೋತಾಳೆ. ಈ ಜನ್ಮದಲ್ಲಿ ನಿನ್ನನ್ನು ಒಪ್ಕೊಂಡಿದ್ದಕ್ಕೆ ಅವಳ ಕೈ ಕೊಟ್ಟಿದ್ಯಲ್ಲ ತೆಂಗಿನಕಾಯಿ ಚಿಪ್ಪನ. ಮಗಳೇ, ಹೂವು ಬಾಡೋ ಹೋಗೋದಕ್ಕಿಂತ ಮುಂಚೆ ಕಟ್ಟಿ ಮಾಡ್ಕೊಂಬ ಅಂತ ನಿನ್ನ ಗಂಡನಿಗೆ ಹೇಳು. ನಾನ್ ಮಾಡ್ಕೊಂಡ್ಬರ್ಬೇಕಾ? ಹೂ ಕತ್ಕೊಂಬರೋ ಕೆಲ್ಸ ನಂದು, ಅದನ್ನ ಕಟ್ಟಿ ಮಾಡ್ಕೊಂಡ್ಬರ್ಬೇಕಾದ ಕೆಲ್ಸ ನಿಂದು. ಕಟ್ತೀನಿ. ಇಬ್ರು ಚಟ್ಟೋನು.
ಏನದು ಅಂದರ್ಕಿ ಬಾತು? ಏನಿಲ್ಲ ಮಾವ, ನೀವೇನಾದ್ರೂ ಗೊಟ್ಟೆ ಗಿಟ್ಟೆ ಕಂಡುಬಿಟ್ರೆ ಈ ಹೂ ಕದಿಯೋ ಕೆಲಸ ನಾನು ಮಾಡ್ಬೇಕಾಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅಯ್ಯೋ 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 ನಿನ್ನ ಬಾಯಿ ಮುಂಡಾಕ ನೋಡ್ತೇನೆ ಮಗ ನಿಮ್ಮ ಅಪ್ಪನ ತಾಯಿ ನಾನೆಲ್ಲ ಹಂಗೆ ಹೇಳ್ದತ್ತೆ. ನಮ್ಮ ಮಾವ ಸಾಯಲ್ಲ ಕಣತ್ತೆ, ನಮ್ಮ ಮಾವನ್ ಎತ್ಕೊಂಡೋಗಕ್ಕೆ ಯಮನ ಹತ್ರ ಕೈನೂ ಇಲ್ಲ ಕಣತ್ತೆ. ಬೇಕಾದ್ರೆ ನೀವೇನಾದ್ರು ಸತ್ರೆ ಅಯ್ಯೋ ಅಯ್ಯೋ ನಿನ್ನ ಬಾಯಿ ಸೇದೋಗ ನನ್ನನ್ನು ತೆಗೆದು ಬಿಡೋದ್ಯಾ? ಇಲ್ಲ ಕಣತ್ತೆ, ನಿಮ್ಮಂತ ಪಾಪಿಗಳು ಅಲ್ಲಲ್ಲ, ನಿಮ್ಮಂತ ಪುಣ್ಯಾತ್ಮ ಸಾಯಲ್ವಂತೆ. ಸರಿ ಸರಿ ತಗೋ, ಇದನ್ನೆಲ್ಲ ತಗೊಂಡೋಗಿ ಚಟ್ನಿ ಮಾಡು. ಏ ಇಲ್ಲಡು, ಚಟ್ನಿ ಮಾಡು ಅಂತಂದೆ ಅಂದ್ಬಿಟ್ಟು ಇಷ್ಟನ್ನು ತಗೊಂಡೋಗ್ ಮಾಡ್ಬಿಟ್ಯಾ? ಇಲ್ಲಡು, ಸಾರ್ಗೆ, ಹುಳಿಗೆ, ಪಲ್ಯಕ್ಕೆ, ಕೋಸಂಬರಿಗೆ ಎಲ್ಲದಕ್ಕೂ ಆಗ್ಬೇಕು. ಇಲ್ಲಡ, ಒಂದು ವಾರದವರೆಗೂ ಉಪಯೋಗಿಸ್ಬೇಕು. ಮೇಲೆ ಮೇಲೆ ತಿಂದು ಖಾಲಿ ಮಾಡ್ಬಿಟ್ಟೆ ನಿನ್ನ ತುರ್ದು ಮಿಕ್ಸಿ ಒಳಗ ಹಾಕಿ ಗುರ್ರೆ ನೀನಿರೋ ಕಲರ್ಗೆ ಒಳ್ಳೆ ಹುಚ್ಚಲ್ ಚಟ್ನಿ ಆಗ್ಬಿಟ್ಟಿದ್ಯಾ? ಏನ್ ಚಿಕ್ಕಪ್ಪ ಹಿಂಗೆ ಎದುರ್ಕೊಂಡ್ ಸಾಯ್ತೀರಾ? ಧೈರ್ಯವಾಗಿ ಹೋಗಿ ನನ್ ಮದ್ವೆ ಮಾಡಿ ಅಂತ ಕೇಳಿ. ಹೌದಲ್ವಾ? ಹೌದು, ಮತ್ತೆ ನೀನ್ ಬೋಲ್ಡ್ ಆಗಿ ಕೇಳ್ದೆ ಹೋದ್ರೆ ಓಲ್ಡ್ ಆಗಿ ಹೋಗ್ತೀಯ. ಚಿಕ್ಕಪ್ಪ ಬಾಯ್. ನಾನು ಏನೋ ಇದು ರೈಲ್ವೆ ಇಂಜಿನ್ ತರ ಬುಸ್ಗುಡ್ತಾ ಇದ್ಯಾ? ಅದೇನ್ ಹೇಳೋ? ಏನೋ ಇದು? ಹಾ, ನಿನ್ನ ಬಾಡಿ ಒಳ್ಳೆ ಗೂಡ್ಸ್ ಗಾಡಿ ತರ ಗಡಗಡಗಡ ಅಂತ ನಡಗ್ತಾ ಇದೆಯಲ್ಲೋ. ಅಪ್ಪ ಅಮ್ಮ, ನನ್ ಮದ್ವೆ ಮಾಡಿ ಅಷ್ಟೇ. ಮದ್ವೆನಾ? ಲೇ, ಇದೆಲ್ಲ ಬ್ಲಾಕ್ ಅಲಿಯನ ಬ್ಲಾಕ್ ಮೇಲ್ ಅಂತ ಕಾಣುತ್ತೆ. ಅವ್ರನ್ನ ದೂರ್ತೀರಾ? ನನಗೆ ಮದುವೆ ಮಾಡ್ಕೋಬೇಕು ಅಂತ ಅನ್ಸ್ತಾ ಇದೆ. ನನಗ್ ಮದುವೆ ಮಾಡಿ ಅಷ್ಟೇ. ನಿನಗೆ ಮದ್ವೆ ಮಾಡಲ್ಲ. ಯಾಕೆ? ಮದುವೆ ಆಗೋನಿಗೆ ಏನೇನ್ ಇರ್ಬೇಕೋ ಅದು ನಿನ್ನ ಹತ್ರ ಇಲ್ಲ. ಅಂದ್ರೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ. ಗಂಡಸಾಗಿ ಹುಟ್ಟಿದ ಮೇಲೆ ಒಂದ್ ಕೆಲಸ ಅಂತಿರ್ಬೇಕು, ಅದು ನಿನ್ನ ಹತ್ರ ಇದೆಯಾ? ಉದ್ಯೋಗಕ್ಕೂ ಮದುವೆಗೂ ಸಂಬಂಧ ಕಲ್ಪಿಸ್ತೀರಾ? ಏನ್ ಮದುವೆ ಆಗಿರಲ್ಲ ಉದ್ಯೋಗದಲ್ಲಿದಾರ ಅಥವಾ ಉದ್ಯೋಗದಲ್ಲಿರಲ್ಲ ಮದುವೆ ಆಗಿದಾರ? ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸ್ಬೇಡಿ. ನನಗ್ ಮದುವೆ ಮಾಡಿ ಅಷ್ಟೇ. ನೋಡ್ ಗೋಪಿ, ನಿಮ್ ಅಣ್ಣನಿಗೆ ಮದುವೆ ಮಾಡಿ ನಾವು ಮೋಸ ಹೋದ್ವಿ. ಕವಡೆ ಕಾಸ್ಕು ಗತಿ ಇಲ್ದೊಳ್ಳ ಕರ್ಕೊಂಡ್ ಬಂದು ನಮ್ಮನೆ ಸೊಸೆ ಮಾಡ್ಕೊಂಡ್ವಿ. ಇನ್ನ ಇವಳಗ್ ಮದುವೆ ಮಾಡಿ ಇನ್ನೊಬ್ಬ ಗತಿ ಇಲ್ದೊಳ್ಳ ಕರ್ಕೊಂಡ್ ಬಂದು ನಮ್ಮನೆ ಅಳಿನ ಮಾಡ್ಕೊಂಡು ನಮ್ ಎದೆ ಮೇಲೆ ಹಾಕೊಂಡ್ವಿ. ಈಗ ಉಳ್ದಿರೋನು ನೀನ್ ಒಬ್ನೇ. ನಿನ್ನ ಮದುವೆಯಲ್ಲಿ ಆ ಎರಡು ಮದುವೆಯಲ್ಲಿ ಆದ ನಷ್ಟನ ನಾವು ತುಂಬ್ಕೋಬೇಕಾಗಿದೆ. ಅದಕ್ಕೆ ಮೊದಲು ಕೆಲಸ ಹುಡುಕು. ಆ ನಿನ್ನ ಕೆಲಸದ ಆಧಾರದ ಮೇಲೆ ನಿನ್ನ ವರದಕ್ಷಿಣೆ ರೇಟು ಹೆಚ್ಚಾಗತ್ತೆ. ಆಮೇಲೆ ನಿನ್ನ ಮದುವೆ ವಿಚಾರ ಮಾಡೋಣ. ಅಂದ್ರೆ ನನ್ನನ್ ದುಡ್ಡಿಗೆ ಮಾರ್ಬೇಕು ಅಂತಿದ್ದೀರಾ? ಹಾಗಲ್ವೋ, ಈಗ ಎಲ್ಲಾ ರೇಟು ಜಾಸ್ತಿ ಆಗಿದೆ. ಹಾಗೆ ಮದುವೆ ಮಾರ್ಕೆಟ್ ನಲ್ಲಿ ನಿನ್ನ ರೇಟು ಜಾಸ್ತಿ ಆಗೋಕೆ ನಿನಗೊಂದು ಕೆಲಸ ಅಂತ ಬೇಕು. ಆ ಕೆಲಸ ನಿನಗಿದ್ರೆ ನಾವು ವರದಕ್ಷಿಣೆ ಜಾಸ್ತಿ ಕೇಳ್ಬೋದು. ಮೊದಲು ಕೆಲಸ ಹುಡುಕು, ಆಮೇಲೆ ಮದುವೆ. ಮೊದ್ಲು ಮದುವೆ ಮಾಡಿ ಆಮೇಲೆ ಕೆಲಸ ಸಿಗುತ್ತೆ. ಇದೇನು ವರ್ಕೌಟ್ ಕಾಣಿಸಲ್ವಲ್ಲ? ಬಾರೋ ಇಲ್ಲಿ. ಏನ್ ಮಾಡೋದು? ಯಾಕೋ ಇಷ್ಟು ಹಠ ಮಾಡ್ತಿದ್ಯಾ? ನೀನ್ 6 ತಿಂಗಳಿಗೆ ಹುಟ್ಟಿದೋನ 9 ತಿಂಗಳು ತುಂಬಿ ಹುಟ್ಟಿದ್ಯಲ್ಲ. ನಡೀರಿ ಬಾಮ್ಮ.